ಹಳೆಯ ಕಾಲದಲ್ಲಿ ದಟ್ಟ ಕಾಡುಗಳು ಮತ್ತು ಎತ್ತರದ ಬೆಟ್ಟಗಳಿಂದ ಸುತ್ತುವರಿದ ಒಂದು ರಾಜ್ಯ ಇತ್ತು, ಮದಕ್ಕುರು. ಆ ರಾಜ್ಯದ ಜನರು ಧೈರ್ಯ, ಪ್ರಾಮಾಣಿಕತೆ ಮತ್ತು ಶೌರ್ಯಕ್ಕೆ ಪ್ರಸಿದ್ಧರಾಗಿದ್ದರು. ಆದರೆ ಆ ರಾಜ್ಯದ ಜನರ ಮನಸ್ಸಿನಲ್ಲಿ ಒಂದು ದೊಡ್ಡ ಭಯವೂ ನೆಲೆಸಿತ್ತು. ಆ ಭಯದ ಹೆಸರು ಮದವೀರ. ಮದವೀರ ಒಂದು ಭೀಕರ ಕಾಡಾನೆ. ಅದರ ದೇಹ ಬೆಟ್ಟದಷ್ಟು ದೊಡ್ಡದು, ದಂತಗಳು ಕತ್ತಿಯಂತೆ ತೀಕ್ಷ್ಣವಾಗಿದ್ದವು. ಅದು ಕಾಡಿನಿಂದ ಹೊರಬಂದ್ರೆ ಊರಿನ ಜನರು ಮನೆಗಳಲ್ಲಿ ಅಡಗಿಕೊಳ್ಳುತ್ತಿದ್ದರು. ಹೊಲಗಳನ್ನು ತುಳಿದು ಹಾಳು ಮಾಡುವುದು, ಮರಗಳನ್ನು ಕಿತ್ತು ಎಸೆಯುವುದು, ಗಾಡಿಗಳನ್ನು ಉರುಳಿಸುವುದು ಇವೆಲ್ಲ ಮದವೀರದ ಕ್ರೋಧದ ಕೆಲಸಗಳು. ಒಮ್ಮೆ ಮದವೀರ ಕೋಪದಿಂದ ಊರಿನ ಮಾರುಕಟ್ಟೆಗೆ ನುಗ್ಗಿತು. ಜನರು ಓಡಿ ತಪ್ಪಿಸಿಕೊಂಡರು. ಮಕ್ಕಳು ಅಳತೊಡಗಿದರು. ಅಂಗಡಿಗಳು ಒಡೆದು ಹೋದವು. ರಾಜನು ತಕ್ಷಣ ಸಭೆ ಕರೆದನು. ಈ ಆನೆಯನ್ನು ಯಾರಾದರೂ ನಿಯಂತ್ರಿಸದಿದ್ರೆ ನಮ್ಮ ರಾಜ್ಯವೇ ನಾಶವಾಗುತ್ತದೆ ಎಂದು ಆತ ಚಿಂತೆಯಿಂದ ಹೇಳಿದ. ಆ ಸಭೆಯಲ್ಲಿ ಹಲವಾರು ಯೋಧರು ಕುಳಿತಿದ್ದರು. ಆದರೆ ಯಾರಿಗೂ ಮದವೀರದ ಎದುರು ಹೋಗುವ ಧೈರ್ಯ ಇರಲಿಲ್ಲ. ಅಷ್ಟರಲ್ಲಿ ಸಭೆಯ ಹಿಂಭಾಗದಿಂದ ಒಬ್ಬ ಯುವಕ ಮುಂದೆ ಬಂದನು. ಅವನ ಹೆಸರು ವೀರನಾಯಕ. ವೀರನಾಯಕ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವನಾದರೂ ಅಪಾರ ಧೈರ್ಯ ಮತ್ತು ಬುದ್ಧಿವಂತಿಕೆ ಹೊಂದಿದ್ದ. ಅವನು ಕಾಡಿನಲ್ಲಿ ಬೆಳೆದಿದ್ದರಿಂದ ಪ್ರಾಣಿಗಳ ಮನಸ್ಸು ಅರ್ಥಮಾಡಿಕೊಳ್ಳುವ ಗುಣವೂ ಅವನಿಗಿತ್ತು. ಮಹಾರಾಜನೇ, ನಾನು ಮದವೀರವನ್ನು ಶಾಂತಗೊಳಿಸುತ್ತೇನೆ ಎಂದು ಅವನು ದೃಢವಾಗಿ ಹೇಳಿದ. ಸಭೆಯಲ್ಲಿದ್ದವರು ನಕ್ಕರು. ಅಯ್ಯೋ, ದೊಡ್ಡ ದೊಡ್ಡ ಯೋಧರಿಗೆ ಆಗದ ಕೆಲಸವನ್ನು ಈ ಯುವಕ ಮಾಡುತ್ತಾಂತೆ ಎಂದು ಕೆಲವರು ಹಾಸ್ಯ ಮಾಡಿದರು. ಆದರೆ ರಾಜನು ವೀರನಾಯಕನ ಕಣ್ಣಿನ ಧೈರ್ಯವನ್ನು ಗಮನಿಸಿದ್ದ. ನಿನಗೆ ಏನು ಬೇಕು ಎಂದು ಕೇಳಿದ. ಒಂದು ಕುದುರೆ, ಕೆಲವು ಕಬ್ಬಿಣದ ಸರಪಳಿ ಮತ್ತು 3 ದಿನ ಸಮಯ ಎಂದು ವೀರನಾಯಕ ಉತ್ತರಿಸಿದ್ದ. ರಾಜನು ಒಪ್ಪಿಕೊಂಡನು. ಮುಂದಿನ ದಿನ ಬೆಳಿಗ್ಗೆ ವೀರನಾಯಕ ಕಾಡಿನೊಳಗೆ ಹೊರಟನು. ಅವನ ಜೊತೆ 2 ಸ್ನೇಹಿತರು ಮಾತ್ರ ಇದ್ದರು. ಕಾಡು ತುಂಬಾ ಭಯಾನಕವಾಗಿತ್ತು. ಪಕ್ಷಿಗಳ ಕೂಗು, ಗಾಳಿಯ ಶಬ್ದ, ದೂರದಲ್ಲಿ ಕೇಳಿಬರುವ ಆನೆಯ ಗರ್ಜನೆ ಎಲ್ಲವೂ ಒತ್ತಡ ಹುಟ್ಟಿಸುತ್ತಿತ್ತು. 3 ಗಂಟೆಗಳ ನಂತರ ಅವರು ಒಂದು ದೊಡ್ಡ ನದಿಯ ತೀರ ತಲುಪಿದರು. ಅಲ್ಲಿ ಮದವೀರ ನೀರು ಕುಡಿಯುತ್ತಿತ್ತು. ಅದನ್ನು ನೋಡಿ ವೀರನಾಯಕನ ಸ್ನೇಹಿತರು ಹೆದರಿದರು. ಇದು ರಾಕ್ಷಸನಂತೆ ಕಾಣುತ್ತಿದೆ ಎಂದು ಒಬ್ಬನು ಹೇಳಿದ. ಆದರೆ ವೀರನಾಯಕ ಶಾಂತವಾಗಿದ್ದ. ಅವನು ದೂರದಿಂದ ಆನೆಯನ್ನು ಗಮನಿಸಿದ್ದ. ಮದವೀರದ ಕಾಲಿನಲ್ಲಿ ಒಂದು ದೊಡ್ಡ ಗಾಯ ಇತ್ತು. ಆ ಗಾಯದಿಂದ ರಕ್ತ ಹರಿಯುತ್ತಿತ್ತು. ಇದಕ್ಕೆ ಇದು ಇಷ್ಟು ಕೋಪದಲ್ಲಿದೆ ಎಂದು ವೀರನಾಯಕ ಹೇಳಿದ. ಅವನು ನಿಧಾನವಾಗಿ ಆನೆಯ ಕಡೆ ನಡೆಯಲು ಶುರು ಮಾಡಿದ. ಸ್ನೇಹಿತರು ಭಯದಿಂದ ನಿಂತರು. ಮದವೀರ ಗರ್ಜಿಸಿತ್ತು. ನೆಲ ಕಂಪಿಸಿತ್ತು. ಆದರೆ ವೀರನಾಯಕ ಹಿಂದೆ ಸರಿಯಲಿಲ್ಲ. ಅವನು ತನ್ನ ಕೈಯನ್ನು ಮೇಲಕ್ಕೆತ್ತಿ ನಿಧಾನವಾಗಿ ಮಾತನಾಡಿದ. ನಾನು ನಿನಗೆ ಹಾನಿ ಮಾಡಲು ಬಂದಿಲ್ಲ. ಆನೆ ಮತ್ತೆ ಗರ್ಜಿಸಿತ್ತು. ಆದರೆ ವೀರನಾಯಕ ತನ್ನ ಚೀಲದಿಂದ ಔಷಧಿ ತೆಗೆದನು. ಕೆಲವು ಕ್ಷಣಗಳ ನಂತರ ಮದವೀರ ನಿಧಾನವಾಗಿ ಶಾಂತವಾಯಿತು. ವೀರನಾಯಕ ತುಂಬಾ ಎಚ್ಚರಿಕೆಯಿಂದ ಅದರ ಕಾಲಿನ ಗಾಯವನ್ನು ಸ್ವಚ್ಛಗೊಳಿಸಿದ್ದ. ಕಲ್ಲಿನ ತುಂಡು ಒಂದು ಆನೆಯ ಕಾಲಿನಲ್ಲಿ ಆಳವಾಗಿ ಸಿಲುಕಿಕೊಂಡಿತ್ತು. ಅದನ್ನು ತೆಗೆದಾಗ ಮದವೀರ ಭಾರೀ ಗರ್ಜನೆ ಮಾಡಿತು. ಆದರೆ ನಂತರ ಅದು ಶಾಂತವಾಗಿ ನಿಂತಿತು. ವೀರನಾಯಕ ಅದರ ಗಾಯಕ್ಕೆ ಔಷಧಿ ಹಚ್ಚಿದ. ಆ ದಿನದಿಂದ 3 ದಿನಗಳ ಕಾಲ ವೀರನಾಯಕ ಕಾಡಿಗೆ ಹೋಗಿ ಮದವೀರಕ್ಕೆ ಆಹಾರ ಮತ್ತು ಚಿಕಿತ್ಸೆ ನೀಡುತ್ತಿದ್ದ. 4ನೇ ದಿನ ಅದ್ಭುತವೊಂದು ನಡೆಯಿತು. ಮದವೀರ ವೀರನಾಯಕನ ಹಿಂದೆ ಶಾಂತವಾಗಿ ನಡೆಯತೊಡಗಿತ್ತು. ಊರಿನ ಜನರು ಅದನ್ನು ನೋಡಿ ಬೆಚ್ಚಿಬಿದ್ದರು. ಅಯ್ಯೋ, ಮದವೀರ ಇವನ ಮಾತು ಕೇಳುತ್ತಿದೆ ಎಂದು ಜನರು ಆಶ್ಚರ್ಯಪಟ್ಟರು. ರಾಜನು ಸಂತೋಷದಿಂದ ವೀರನಾಯಕನನ್ನು ಅರಮನೆಗೆ ಕರೆಸಿಕೊಂಡನು. ನೀನು ಬಲದಿಂದ ಅಲ್ಲ, ದಯೆಯಿಂದ ಗೆದ್ದಿದ್ದೀಯ ಎಂದು ರಾಜನು ಮೆಚ್ಚಿಕೊಂಡನು. ವೀರನಾಯಕ ನಗುತ್ತ ಹೇಳಿದ, ಕೋಪದ ಹಿಂದೆ ಯಾವಾಗಲೂ ಒಂದು ನೋವು ಇರುತ್ತದೆ ಮಹಾರಾಜನೇ. ಮದವೀರ ಕೆಟ್ಟ ಆನೆಯಲ್ಲ, ಅದು ನೋವಿನಿಂದ ಕ್ರೂರವಾಗಿತ್ತು. ಆ ದಿನದಿಂದ ಮದವೀರ ರಾಜ್ಯದ ರಕ್ಷಕ ಆನೆಯಾಯಿತು. ಹಬ್ಬಗಳಲ್ಲಿ ಅದು ಜನರ ಜೊತೆ ಸಾಗುತ್ತಿತ್ತು. ಮಕ್ಕಳು ಅದನ್ನು ನೋಡಿ ಸಂತೋಷಪಡುತ್ತಿದ್ದರು. ರಾಜನು ವೀರನಾಯಕನನ್ನು ಮದಕ್ಕೂರಿನ ಸೇನೆಯ ಮುಖ್ಯ ನಾಯಕನನ್ನಾಗಿ ನೇಮಿಸಿದ್ದ. ವರ್ಷಗಳ ನಂತರವೂ ಜನರು ಈ ಕಥೆಯನ್ನು ಹೇಳುತ್ತಿದ್ದರು. ಬಲದಿಂದ ಗೆಲ್ಲುವವರು ಯೋಧರು, ಆದರೆ ದಯೆಯಿಂದ ಗೆಲ್ಲುವವರು ನಿಜವಾದ ನಾಯಕರು.